ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವಂಥ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಇದರಲ್ಲಿ ಅಭ್ಯಾಸ 11.4ರಲ್ಲಿರುವಂಥ ಪ್ರಮುಖವಾದ ಲೆಕ್ಕ ಕ್ವಶ್ಚನ್ ನಂಬರ್ 5 ಅದರಲ್ಲಿ 5ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ಗಮನಿಸಿದ್ರಲ್ಲಿ ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಅಪಾನ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಇದನ್ನು ಸಾಧಿಸಬೇಕಾಗಿದೆ. ಫಸ್ಟ್ ನಾವು ಎಡಭಾಗವನ್ನು ತೆಗೆದುಕೊಂಡು ಬಲಭಾಗವನ್ನು ಸಾಧಿಸಬೇಕು. ಈ ರೀತಿಯಾದಂಥ ಪ್ರಶ್ನೆ ಇದ್ದಾಗ ನಾವು ಸಾಮಾನ್ಯವಾಗಿ ಸೈನ್ ಎ ಅಥವಾ ಕಾಸ್ ಎಯಿಂದ ನಾವು ಭಾಗಿಸ್ತೀವಿ. ಇಲ್ಲಿ ಏನನ್ನು ಪ್ರೂವ್ ಮಾಡಬೇಕಾಗಿದೆ, ಏನನ್ನು ಸಾಧಿಸಬೇಕಾಗಿದೆ ಅನ್ನೋದನ್ನು ಮೊದಲು ನಾವು ಗಮನಿಸಬೇಕು. ಇಲ್ಲಿ ಕೊಸೆಕ್ ಎ ಮತ್ತು ಕಾಟ್ ಎ ಅಂತ ಸಾಧಿಸಬೇಕು ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ನೋಡಿ, ಇಲ್ಲಿ ಕಾಸ್ ಎ ಅಪಾನ್ ಸೈನ್ ಎ ಇತ್ತಂತಂದ್ರೆ ಕಾಟ್ ಎ ಅಂತ ಆಗತ್ತಂದು ಗೊತ್ತು. ಹಾಗೆಯೇ 1 ಅಪಾನ್ ಕಾಸ್ 1 ಅಪಾನ್ ಸೈನ್ ಎ ಇತ್ತಂತಂದ್ರೆ ಕೊಸೆಕ್ ಎ ಅಂತಲೂ ಬರುತ್ತೆ ಅಂತ ಗೊತ್ತಲ್ಲ. ಹಾಗಾಗಿ ಈ LHS ತಗೊಂಡು ಅಂಶ ಮತ್ತು ಛೇದ ಎರಡಕ್ಕೂ ಸಹ ನಾವು ಸೈನ್ ಎ ಇಂದ ಭಾಗಿಸೋಣ. ನೋಡಿ, ಫಸ್ಟ್ LHS ಅನ್ನು ಬರ್ಕೊಳ್ತೀವಿ. ನೋಡಿ, LHS ಇಸ್ ಈಕ್ವಲ್ ಟು ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇದನ್ನೆಷ್ಟು ತಗೊಳ್ಳೋಣ. ಏನು ಮಾಡೋಣ, ನಾವು ಸೈನ್ ಎಯಿಂದ ಭಾಗಿಸೋಣ. ಅಂಶ ಮತ್ತು ಛೇದಗಳೆರಡಕ್ಕೂ ಸೈನ್ ಎಯಿಂದ ಭಾಗಿಸೋಣ. ಅದನ್ನೇ ಬರೀಲಿ, ಅಂಶ ಮತ್ತು ಛೇದಗಳೆರಡಕ್ಕೂ ಗಳೆರಡನ್ನು ಸೈನ್ ಎಯಿಂದ ಭಾಗಿಸಿದಾಗ ಸೈನ್ ಎ ಇದರಿಂದ ಭಾಗಾಕಾರ ಮಾಡೋಣ. ಸೈನ್ ಎಯಿಂದ ಭಾಗಿಸಿದಾಗ ಸೈನ್ ಎಯಿಂದ ಭಾಗಿಸ್ತೀನಿ. ಇಲ್ಲಿ ಗಮನಿಸಿ, ಇಸ್ ಈಕ್ವಲ್ ಟು ನೋಡಿ ಕಾಸ್ ಎ ಎದರಿಂದ ಭಾಗಿಸ್ಬೇಕಂತ ಹೇಳಿ ನಾನು ಸೈನ್ ಎಯಿಂದ ಭಾಗಾಕಾರ ಮಾಡೋಣ. ಕಾಸ್ ಎ ಇಲ್ಲಿ ಅಂಶ ಇದೆಯಲ್ಲ, ಇದಕ್ಕೆ ಸೈನ್ ಎಯಿಂದ ಭಾಗಿಸ್ತೀನಿ. ಹಾಗೆಯೇ ಇಲ್ಲಿ ಮೈನಸ್ ಸೈನ್ ಎ ಅಪಾನ್ ಸೈನ್ ಎಯಿಂದನೇ ಭಾಗಿಸೋಣ. ಪ್ಲಸ್ 1 ಅಪಾನ್ ಸೈನ್ ಎಯಿಂದನೇ ಭಾಗಿಸ್ತಾ ಇದ್ದೀವಿ. ಓಕೆನಾ? ಹೋಲ್ ಡಿವೈಡೆಡ್ ಬೈ ಇವುಗಳಿಗೂ ಸಹ ನಾವು ಸೈನ್ ಎಯಿಂದ ಭಾಗಿಸ್ತೀವಿ. ನೋಡಿ, ಇಲ್ಲಿ ಕಾಸ್ ಎ ಅಪಾನ್ ಎದರಿಂದ ಭಾಗಿಸ್ಬೇಕಂತ ಹೇಳಿನಿ, ಸೈನ್ ಎಯಿಂದ. ಸೈನ್ ಎ ಏನಿದೆ ನೆಕ್ಸ್ಟು ಪ್ಲಸ್ ಅದ, ಪ್ಲಸ್ ನೆಕ್ಸ್ಟು ಸೈನ್ ಎ ಅಪಾನ್ ಸೈನ್ ಎ, ಸೈನ್ ಎ ಅಪಾನ್ ಸೈನ್ ಎ ಮೈನಸ್ 1 ಅಪಾನ್ ಎದರಿಂದ ಭಾಗಿಸ್ಬೇಕು, ಸೈನ್ ಎಯಿಂದ ಭಾಗಿಸ್ಬೇಕು. ಹಾಗಾಗಿ ಇದನ್ನು ಸೈನ್ ಎ ಅಂತ ತಗೊಳ್ತೀನಿ. ಓಕೆನಾ? ಕೆಲವು ಅಂಶವನ್ನು ನಾವು ಇದರಲ್ಲಿ ನೆನಪು ಮಾಡ್ಕೊಳ್ಬೇಕು. ಏನಂತಂದ್ರೆ ಸೈನ್ ಮತ್ತು ಟ್ಯಾನ್ ಬಗ್ಗೆ ವಿಶೇಷವಾದಂಥ ಅನುಪಾತಗಳನ್ನು ನಾವು ಅಧ್ಯಯನ ಮಾಡೀವಿ. ಟ್ಯಾನ್ ಎ ಅಂತಂದ್ರೆ ಸೈನ್ ಎ ಅಪಾನ್ ಕಾಸ್ ಎ ಅಂತ ನೆನಪದ ನಮಗೆ. ಹಾಗೆಯೇ ಕಾಟ್ ಎ ಅಂತಂತಂದ್ರೆ ಕಾಸ್ ಎ ಅಪಾನ್ ಸೈನ್ ಎ ಅಂತ ಗೊತ್ತಿದೆ. ಓಕೆ, ಈ ಅಂಶ ಅಂತ ನಾವು ಕಲ್ತೀವಿ. ಹಾಗೆಯೇ ವಿಲೋಮಾನುಪಾತಗಳನ್ನು ಸಹ ನೆನಪು ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ನೋಡಿ, ಕಾಸ್ ಎ ಅಪಾನ್ ಸೈನ್ ಎ ಅಂದರೆ ಏನಾಗುತ್ತೆ, ಕಾಟ್ ಎ ಅಂತ ಹೇಳಿ ಆಗುತ್ತೆ, ಕಾಟ್ ಎ ಮೈನಸ್ ಸೈನ್ ಎ ಛೇದ ಹೋಯ್ತಂದ್ರೆ 1 ಉಳಿತು, ಪ್ಲಸ್ 1 ಅಪಾನ್ ಸೈನ್ ಎ ಅಂದ್ರೆ ಕೊಸೆಕ್ ಎ ಅಂತ ಆಗತ್ತಲ್ಲ. 1 ಅಪಾನ್ ಸೈನ್ ಎ ಅಂತಂದ್ರೆ
ಕೊಸೆಕ್ ಎ ಅಂಥೇಳಿ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ನೋಡಿ ಮತ್ತೆ ಕಾಸ್ ಎ ಅಪಾನ್ ಸೈನ್ ಎ, ಇದು ಕಾಟ್ ಎ ಅಂತ ಆಗುತ್ತಲ್ಲ, ಕಾಟ್ ಎ ಪ್ಲಸ್ ಇದು ಛೇದಾತ್ ನೋಡಿತಾ 1 ಉಳಿತು ಮೈನಸ್ 1 ಅಪಾನ್ ಸೈನ್ ಎ ಅಂತಂದ್ರೆ ಕೊಸೆಕ್ ಎ ಅಂತಾಯಿತು. ಇಷ್ಟು ಅಂಶ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ನೋಡಿ ನಮಗಿದ್ರಲ್ಲಿ ಏನು ಹೇಳಿದ್ದಾರೆ, ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಕೊಂಡು ಇದನ್ನು ಪ್ರೂವ್ ಮಾಡಬೇಕಂತ ಹೇಳಿದ್ದಾರೆ. ನೋಡಿ ಕೊಸೆಕ್ ಸ್ಕ್ವೇರ್ ಎ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನು ಕೊಸೆಕ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂಥೇಳಿ ಕೊಟ್ಟಿದ್ದಾರೆ. ಇದನ್ನು ಹೀಗೆ ಬರ್ಕೊಳ್ಳ, ಕೊಸೆಕ್ ಸ್ಕ್ವೇರ್ ಎ ಕಾಟನ್ ಈ ಕಡೆ ತೊಗೊಂಡು ಬನ್ನಿ, ಮೈನಸ್ ಆಗುತ್ತಾ, ಇಸ್ ಈಕ್ವಲ್ ಟು ಇದು 1 ಉಳಿತು. ಅಂದರೆ ಒಂದ್ರ ಬೆಲೆಯನ್ನು ನಾವು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂಥೇಳಿ ಉಪಯೋಗಿಸ್ಕೊಳ್ಬಹುದಲ್ಲ. ನೋಡಿ ಇದೇ ಅಂಶವನ್ನು ಈ ಕಡೆ ಬರೀತೀನಿ, ಗಮನಿಸಿ. ಈ ಸೈಡ್ ಇಸ್ ಈಕ್ವಲ್ ಟು ನೋಡಿ ಇದನ್ನು ರೀಅರೇಂಜ್ ಮಾಡ್ಕೊಳ್ತೀನಿ ನೋಡಿ, ಇದನ್ನು ಕಾಟ್ ಎ ಮತ್ತು ಕೊಸೆಕ್ ಎ ಒಂದು ಕಡೆ ಬರೀತೀನಿ, ಕಾಟ್ ಎ ಪ್ಲಸ್ ಇದು ಕೊಸೆಕ್ ಎ ಅಂತ ಬರ್ಕೊಂಡ, ಕಾಟ್ ಎ ಪ್ಲಸ್ ಕೊಸೆಕ್ ಎ ಮೈನಸ್ 1 ಬದಲಾಗಿ ಇದನ್ನು ಬರೀಲ್ಲ. 1 ಅಂತಂದ್ರೆ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ ನೋಡಿ, ಅದನ್ನು ಬ್ರ್ಯಾಕೆಟ್ನಲ್ಲಿ ಹಾಕೊಂಡು ಬಿಡಲಿ, ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಬರ್ಕೊಂಡು ಬಿಡ್ತೀನಿ, ಹೋಲ್ ಡಿವೈಡೆಡ್ ಬೈ ಇದೇನಿರುತ್ತೆ ಅದನ್ನಷ್ಟೇ ಬರ್ಕೊಂಡು ಬಿಡೋಣ. ಹೋಲ್ ಡಿವೈಡೆಡ್ ಬೈ ಏನಿದೆ, ಕಾಟ್ ಎ ಪ್ಲಸ್ 1 ಮೈನಸ್ ಕೊಸೆಕ್ ಎ ಇಷ್ಟು ಅಂತ ಗೊತ್ತು. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ, ಈಗ ಇಸ್ ಈಕ್ವಲ್ ಟು ಇದನ್ನು ಕಾಟ್ ಎ ಪ್ಲಸ್ ಕೊಸೆಕ್ ಎ ಮೈನಸ್ ಇದು ಮೈನಸ್ ಇದ್ದದನ್ನು ತೆಗೆದು ಹಾಕ್ಲೆ, ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಅಂತ ಹೇಳಿದೆ. ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತಾ. ನೋಡಿ ಇದನ್ನು ಹಿಂಗೆ ಬರ್ಕೊಳ್ತೀನಿ ನೋಡಿ, ಕಾಟ್ ಎ ಪ್ಲಸ್ ಇದು ಕೊಸೆಕ್ ಎ ನೆಕ್ಸ್ಟ್ ಮೈನಸ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾಗಿ ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ, ಕೊಸೆಕ್ ಎ ಪ್ಲಸ್ ಕಾಟ್ ಎ, ಇನ್ನೊಂದು ಬಾರಿ ಕೊಸೆಕ್ ಎ ಮೈನಸ್ ಕಾಟ್ ಎ ಅಂತ ಬರ್ಕೊಳ್ತೇನೆ ನೋಡಿ, ಕೊಸೆಕ್ ಎ ಪ್ಲಸ್ ಕಾಟ್ ಎ. ಓಕೆನಾ, ಇದು ತೆಗಿಯಮ್ಮ ಇದಕ್ಕೆ. ನೆಕ್ಸ್ಟ್ ಇನ್ನೊಂದು ಬಾರಿ ಕೊಸೆಕ್ ಎ ಮೈನಸ್ ಕಾಟ್ ಎ ಅಂಥೇಳಿ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೇನು ಉಳಿತು, ಕಾಟ್ ಎ ಪ್ಲಸ್ 1 ಮೈನಸ್ ಕೊಸೆಕ್ ಎ ಅಂತ ಉಳಿತು. ನೆಕ್ಸ್ಟ್ ಇದರಲ್ಲಿ ನೋಡಿ ಕಾಟ್ ಎ ಪ್ಲಸ್ ಕೊಸೆಕ್ ಎ, ಇದರಲ್ಲಿನೂ ಕಾಟ್ ಎ ಪ್ಲಸ್ ಕೊಸೆಕ್ ಎ ಇದೆ, ಕಾಮನ್ ತೊಗೊಂಡ್ಬಿಡ್ತೀನಿ ಅದನ್ನು. ಕಾಟ್ ಎ ಪ್ಲಸ್ ಕೊಸೆಕ್ ಎ, ಇದರಲ್ಲಿ ಕಾಟ್ ಎ ಪ್ಲಸ್ ಕೊಸೆಕ್ ಎ ಕಾಮನ್ ಆಗುತ್ತೆ, ಕಾಟ್ ಎ ಪ್ಲಸ್ ಇದು ಕೊಸೆಕ್ ಎ ಕಾಮನ್ ಆಯಿತು. ನೆಕ್ಸ್ಟ್ ಉಳಿತೇನಿಲ್ಲಿ 1 ಉಳಿತು, ಯಾಕಂದ್ರೆ ಇದು ಕಾಮನ್ ತೊಗೊಂಡಿನಲ್ಲಿ ಇದನ್ನು, ಅಂದರೆ ಈ ಪ್ಲೇಸ್ನಲ್ಲಿ 1 ಉಳಿತಾ, ಮೈನಸ್ ಇದನ್ನೆಷ್ಟು ಬರೀಲಿ, ಇದು ಬ್ರ್ಯಾಕೆಟ್ ಹಾಕ್ಕೊಂಡೇ ಬಿಡ್ತೀನಿ. ಇಲ್ಲೇನು ಉಳಿತು 1 ಮೈನಸ್ ಇದು ಕಂಪ್ಲೀಟ್ ಕಾಮನ್ ಬಂದುಬಿಟ್ಟದು ನೋಡು. ನೆಕ್ಸ್ಟ್ ಏನು ಉಳಿದದ್ದು ಅದನ್ನು ಬರೀತೀನಿ. ನೆಕ್ಸ್ಟ್ ಉಳಿದಿದ್ದು ಕೊಸೆಕ್ ಎ ಮೈನಸ್ ಕಾಟ್ ಎ, ಕೊಸೆಕ್ ಎ ಮೈನಸ್ ಕಾಟ್ ಎ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಉಳಿದ ಅದನ್ನು ಬರೆಯೋಣ, ಕಾಟ್ ಎ ಪ್ಲಸ್ 1 ಮೈನಸ್ ಕೊಸೆಕ್ ಎ. ಹೀಗೆ ನೋಡಿ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಇದು ಸೇಮ್ ಬರೀತೀನಿ, ಕಾಟ್ ಎ ಪ್ಲಸ್ ಇದು ಕೊಸೆಕ್ ಎ. ನೆಕ್ಸ್ಟ್ ಇಲ್ಲಿ ನೋಡಿ ಇದು 1 ಮೈನಸ್ ಈ ಮೈನಸಿಂದ ಈ ಬ್ರ್ಯಾಕೆಟ್ನ ಬಿಡಿಸ್ತೀನಿ, ಮೈನಸ್ ಕೊಸೆಕ್ ಎ
ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇದು ಕಾಟ್ ಎ ಹೋಲ್ ಡಿವೈಡೆಡ್ ಬೈ ಏನು ಉಳಿದಿದ್ದೆ ಅದೇ ಅಂಶವನ್ನು ಬರೀತೀನಿ. ಕಾಟ್ ಎ ಪ್ಲಸ್ 1 ಮೈನಸ್ ಕೊಸೆಕ್ ಎ ಅಂತ ಉಳೀತು. ನೋಡಿ ಇಲ್ಲಿ ಈ ಬ್ರ್ಯಾಕೆಟ್ನ ಗಮನಿಸಿ. ಪ್ಲಸ್ ಕಾಟೆ ಪ್ಲಸ್ ಕಾಟೆ ಪ್ಲಸ್ 1 ಪ್ಲಸ್ 1 ಮೈನಸ್ ಕೊಸೆಕೆ ಮೈನಸ್ ಕೊಸೆಕೆ, ಅಂದರೆ ಈ ಬ್ರ್ಯಾಕೆಟ್ ಕಂಪ್ಲೀಟ್ ಸೇಮ್ ಇದೆಯಲ್ಲ, ಈ ಬ್ರ್ಯಾಕೆಟ್ ಸೇಮ್ ಇದೆ. ಹಾಗಾಗಿ ಇದು ಛೇದ ಆಯಿತು. ನೆಕ್ಸ್ಟ್ ಏನು ಉಳೀತು ನೋಡಿ ಇದರಲ್ಲಿ, ಕಾಟ್ ಎ ಪ್ಲಸ್ ಕೊಸೆಕ್ ಎ. ಇದನ್ನು ಹೀಗೆ ಬರೀಲ್ಲ, ಕೊಸೆಕ್ ಎ ಪ್ಲಸ್ ಕಾಟ್ ಎ ಅಂತಲೂ ಬರೀಬಹುದಲ್ಲ. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು. ಕೊಸೆಕ್ ಎ ಪ್ಲಸ್ ಕಾಟ್ ಎ, ಕೊಸೆಕ್ ಎ ಪ್ಲಸ್ ಕಾಟ್ ಎ. ಭಾಳ ಸರಳ ಇದೆ. ಏನನ್ನು ಸಾಧಿಸ್ಬೇಕು ಅದನ್ನು ಮೊದಲು ಗಮನಿಸ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಯಾವುದರಿಂದ ಭಾಗಿಸ್ಬೇಕು, ಕಾಸಿಂದ ಭಾಗಿಸ್ಬೋದು ಅಥವಾ ಸೈನಿಂದ ಭಾಗಿಸ್ಬೇಕು. ನಾವು ಅದರ ಆರ್ ಎಚ್ ಎಸ್ ನೋಡಿದ್ದೀವಿ ಅಂತಂದರೆ ಸೈನಿಂದ ಭಾಗಿಸ್ಬೇಕು ಅಥವಾ ಕಾಸಿಂದ ಭಾಗಿಸ್ಬೇಕು ಅಂತ ಗೊತ್ತಾಗಿ ಬಿಡುತ್ತೆ. ನಂತರ ಅದನ್ನು ಹಂತ ಹಂತವಾಗಿ ಇದನ್ನು ಬಿಡಿಸ್ಕೋತ ನಾವು ಬಂದೀವಿ ಅಂತಂತಂದರೆ ಆರ್ ಎಚ್ ಎಸ್ಸನ್ನು ನಾವು ತರಬಹುದು. ಇದನ್ನು ಪ್ರೂವ್ ಮಾಡಬಹುದು. ವೆರಿ ಇಂಪಾರ್ಟೆಂಟ್, ಪರೀಕ್ಷೆ ದೃಷ್ಟಿಯಿಂದನೂ ಸಹ ಇಂಪಾರ್ಟೆಂಟ್ ಆಗಿರುವಂಥ ಲೆಕ್ಕ. ಹಾಗಾಗಿ ಇದನ್ನು ಹೆಚ್ಚು ಬಾರಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ನಾವು ಇದರಲ್ಲಿ 6ನೇ ಲೆಕ್ಕವನ್ನು ಬಿಡಿಸೋಣ. ಅಂದರೆ 5ನೇ ಸಮಸ್ಯೆಯಲ್ಲಿ 6ನೇ ಪಾರ್ಟ್. ಇದು ಸಹ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ. ನೋಡಿ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, ಹೋಲ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಬೇಕು. ಹಿಂಗೆ ರೂಟ್ನಲ್ಲಿದ್ದಾಗ ಹೇಗೆ ಮಾಡಬೇಕು ಅನ್ನೋದು ಗಮನಿಸಿ. ಇದನ್ನು ಫಸ್ಟ್ ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ತೀನಿ ನೋಡಿ. ಇದನ್ನು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಇದು ಕಂಪ್ಲೀಟಾಗಿ ಎಲ್ ಎಚ್ ಎಸ್ ಅನ್ನು ತೊಗೊಳ್ತೀನಿ. ಹೋಲ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಅಂತ ತಗೊಂಡಿವಿ. ಓಕೆ, ಹೀಗಿದ್ದಾಗ ನಾವು ಛೇದವನ್ನು ಅಕರ್ಣೀಕಾರಕ ಮಾಡಬೇಕು. ಇದರಲ್ಲೇನು ಛೇದ ಇರುತ್ತೆ ನೋಡು, ಅದನ್ನು ಅಕರ್ಣೀಕಾರಕ ಮಾಡಬೇಕು. ಅದು ದ್ವಿಪದ ಇತ್ತಂತಂದ್ರೆ ಅದರ ಚಿಹ್ನೆ ಬದಲಾಯಿಸಿ ಒಂದು ಅಂಶ ಮತ್ತು ಛೇದವಾಗಿ ಗುಣಾಕಾರ ಮಾಡ್ಕೊಳ್ತೀವಿ. ಹೇಗೆ ಅನ್ನೋದು ನೋಡಿ. ಇದರಲ್ಲಿ ಇದು ಛೇದ ಏನಿದೆ 1 ಮೈನಸ್ ಸೈನ್ ಎ ಅಂತ ಹೇಳಿದೆಯಲ್ಲ, ಇದಕ್ಕೇನು ಮಾಡಬೇಕು ನಾವು, ಚಿಹ್ನೆಯನ್ನು ಚಿಹ್ನೆ ಬದಲಾಯಿಸಿ ನೋಡಿ. 1 ಮೈನಸ್ ಸೈನ್ ಎ ಇದೆ ಅಂತಂದರೆ ಪ್ಲಸ್ ಸೈನ್ ಎಯಿಂದ ಗುಣಾಕಾರ ಮಾಡ್ಕೊಳ್ತೀವಿ. ಅಪಾನ್ ಇದನ್ನೇ ಇನ್ನೊಂದು ಬಾರಿ ಬರ್ಕೊಳ್ಬೇಕು, 1 ಪ್ಲಸ್ ಸೈನ್ ಎ ಅಂತ ನೋಡಿ. ಛೇದವನ್ನು ಅಕರ್ಣೀಕಾರಕ ಮಾಡಬೇಕು ಅಂತಂದ್ರೆ ಛೇದವನ್ನು ಕೊಟ್ಟಿರ್ತಾರೆ ನೋಡು, ಅದನ್ನು ಒಂದ್ಸಲ ಅಂಶಕರ ಗುಣಾಕಾರ ಮಾಡಬೇಕು, ಒಂದ್ಸಲ ಛೇದ ಗುಣಾಕಾರ ಮಾಡಬೇಕು. ಬಟ್ ಇಲ್ಲಿ ದ್ವಿಪದ ಇತ್ತಂತಂದರೆ ಚಿಹ್ನೆಯನ್ನು ಬದಲಾಯಿಸಿ ಬರೀಬೇಕು. ಓಕೆ, ನೆಕ್ಸ್ಟ್ ಇದನ್ನು ಗುಣಾಕಾರ ಮಾಡ್ಕೊಳ್ತೀವಿ ನೋಡಿ. ಅಂಶದಿಂದ ಅಂಶಕ್ಕೆ ಗುಣಾಕಾರ, ಛೇದದಿಂದ ಛೇದಕ್ಕೆ ಗುಣಾಕಾರ. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಇದರಲ್ಲಿ ನೋಡಿ 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಆಯ್ತಲ್ಲ, ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಾಯಿತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಏನಾಯಿತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅರ್ಥ. ಹಾಗಾಗಿ ಇಲ್ಲಿ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತಂದರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತ ಆಗತ್ತೆ. ಅಂದರೆ 1 ಸ್ಕ್ವೇರ್ ಅಂದರೆ 1 ಆಯಿತು, ಮೈನಸ್ ಸೈನ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಅಂಥೇಳಿ ಆಗುತ್ತೆ. ಓಕೆ, ಏನಂತ ಪ್ರೂವ್ ಮಾಡಬೇಕಾಗಿದೆ ನಾವು, ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಬೇಕಾಗಿ. ನೋಡಿ ಕೇರ್ಫುಲ್ಲಾಗಿ ನೋಡಿ, ಇನ್ನು ಭಾಳ ಸರಳ ಇದೆ. ಹೋಲ್ ಸ್ಕ್ವೇರ್ ರೂಟ್ ಆಫ್ ಇದರಲ್ಲಿ ಇದನ್ನು ಸೇಮ್ ಬರೀತೀನಿ, 1 ಪ್ಲಸ್ ಸೈನ್ ಎ ಇದು ಹೋಲ್ ಸ್ಕ್ವೇರ್ ಇದೆ ಅಪಾನ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ ನೋಡಿ. ನಾವು ಸಮೀಕರಣ ಕಲ್ತೀವಲ್ಲ, ಯಾವುದು, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಅಂಥೇಳಿ ಗೊತ್ತು ನೋಡಿ. ಇದರಲ್ಲಿ ಹೀಗೆ ಬರೆಯೋಣ, ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀತೀವಿ ಅಂತಲೂ ಗೊತ್ತು. ನೋಡಿ ಇಲ್ಲಿ ಗಮನಿಸಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಏನು ಬರೀಬೋದು ನಾವು, ಕಾಸ್ ಸ್ಕ್ವೇರ್ ಎ ಅಂತ ಬರೀತೀವಿ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಕಾಸ್ ಸ್ಕ್ವೇರ್ ಎ ಅಂಥೇಳಿ ಆಗುತ್ತೆ, ಕಾಸ್ ಸ್ಕ್ವೇರ್ ಎ.
ನೋಡಿ ಇದಕ್ಕೂ ಸ್ಕ್ವೇರ್ ಅದಲ್ಲ, ಒಂದೇ ಸ್ಕ್ವೇರ್ನಲ್ಲಿ ಬರಿಬೋದಾ ನಾವು? ಇಸ್ ಈಕ್ವಲ್ ಟು ನೋಡಿ ಹೋಲ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ. ಇದಕ್ಕೆ ಸ್ಕ್ವೇರ್ ಇದೆ, ನಾವು ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡ್ತು, ಏನು ಉಳಿತಿದ್ರಲ್ಲಿ? ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಂದ್ರೆ 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಅಂತ ಉಳಿತು, ಕಾಸ್ ಎ. ಈಗೇನು ಮಾಡೋಣ, ಸಪ್ರೇಟ್ ಇದಕ್ಕೂ ಡಿವೈಡ್ ಬರೆಯೋಣ, ಇದಕ್ಕೂ ಕಾಸ್ ಇಂದನೇ ಡಿವೈಡ್ ಮಾಡ್ಕೊಳ್ಳೋಣ. ಇಸ್ ಈಕ್ವಲ್ ಟು ಹಿಂಗೆ ಬರೀಲ್ಲ, ವಿಸ್ತರಿಸಿ ರೂಪದಲ್ಲಿ 1 ಅಪಾನ್ ಕಾಸ್ ಎ ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಅಂಥೇಳಿ ಆಗುತ್ತೆ. ನೋಡಿ 1 ಅಪಾನ್ ಕಾಸ್ ಎ ಅಂತಂದರೆ ಏನಾಗುತ್ತೆ ವಿಲೋಮ? 1 ಅಪಾನ್ ಕಾಸ್ ಎ ಅಂದರೆ ಸೆಕ್ ಎ ಅಂತ ಹೇಳಿ ಆಗುತ್ತಲ್ಲ. 1 ಅಪಾನ್ ಕಾಸ್ ಎ ಅಂತಂದರೆ ನಾವು ಸೆಕ್ ಎ ಅಂತ ಬರಿತೀವಿ. ಸೈನ್ ಎ ಅಪಾನ್ ಕಾಸ್ ಎ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಟ್ಯಾನ್ ಎ ಅಂತ ಆಗತ್ತಂತ ಗೊತ್ತು, ಟ್ಯಾನ್ ಎ. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು. ಸೆಕ್ ಎ ಪ್ಲಸ್ ಟ್ಯಾನ್ ಎ, ಸೆಕ್ ಎ ಪ್ಲಸ್ ಟ್ಯಾನ್ ಎ. ಈಗ ನಾವು 5ನೇ ಲೆಕ್ಕದಲ್ಲಿ 7ನೇ ಭಾಗವನ್ನು ಬಿಡಿಸೋಣಂತ. ಇದನ್ನು ಪ್ರೂವ್ ಮಾಡಬೇಕು. ಇದರಲ್ಲಿ ಸೈನ್ ತೀಟಾ ಮೈನಸ್ 2 ಸೈನ್ ಕ್ಯೂಬ್ ತೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತ ಪ್ರೂವ್ ಮಾಡಬೇಕು. ಇಂಪಾರ್ಟೆಂಟ್ ಇದೆ, ಈಸಿನೂ ಇದೆ. ನೋಡಿ ಇದನ್ನು ಗಮನಿಸಿ. ಫಸ್ಟ್ ಎಲ್ ಎಚ್ ಎಸ್ ಅಂತ ತಗೊಳ್ಳೋಣ. ಎಲ್ ಎಚ್ ಎಸ್ ಇದರಲ್ಲಿ ಸೈನ್ ತೀಟಾ ಮೈನಸ್ 2 ಸೈನ್ ಕ್ಯೂಬ್ ತೀಟಾ ಹೋಲ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಅಂಥೇಳಿ ಇದೆ. ಈಗ ಇದರಲ್ಲಿ ಸೈನ್ ಕ್ಯೂಬ್ ಇದೆ ಅಂತಂದರೆ ನಾವು ಇದ್ರಾಗೂ ಸೈನ್ ಕಾಮನ್ ತೊಗೊಳ್ಬೋದಾ? ಇದರಲ್ಲಿನೂ ಕಾಸ್ ಇದೆ, ಇದರಲ್ಲಿನೂ ಕಾಸ್ ಇದೆ, ಕಾಮನ್ ತೊಗೊಳ್ಬೋದು. ನೋಡಿ ಇಲ್ಲಿ ಸೈನ್ ತೀಟಾನು ಕಾಮನ್ ತೊಗೊಳ್ತೀನಿ. ಸೈನ್ ತೀಟಾ ಕಾಮನ್ ತೊಗೊಂಡ್ರೆ 1 ಉಳೀತು. ಸೈನ್ ತೀಟಾ ಕಾಮನ್ ತೊಗೊಂಡ್ರೆ ಇದರಲ್ಲಿ 1 ಉಳೀತು. ಮೈನಸ್ 2 ಸೈನ್ ಕ್ಯೂಬ್ ತೀಟಾದಲ್ಲಿ ಸೈನ್ ತೀಟಾ ಕಾಮನ್ ತೊಗೊಂಡಿನಿ, ಏನು ಉಳೀತು? ಸೈನ್ ಸ್ಕ್ವೇರ್ ತೀಟಾ ಉಳೀತು. ಸೈನ್ ಸ್ಕ್ವೇರ್ ತೀಟಾ ಹೋಲ್ ಡಿವೈಡೆಡ್ ಬೈ ಇದರಲ್ಲಿ ಕಾಸ್ ತೀಟಾ ಕಾಮನ್ ತೊಗೊಳ್ಳೋಣ. ಕಾಸ್ ತೀಟಾ ಅಪಾನ್ ಇದೇನು ಉಳೀತು? 2 ಕಾಸ್ ಕ್ಯೂಬ್ ತೀಟಾನಲ್ಲಿ ಕಾಸ್ ತೀಟಾನು ಕಾಮನ್ ತೊಗೊಂಡಿನಿ, ಕಾಸ್ ತೀಟಾ ಅಂತ ಉಳೀತು. ಕಾಸ್ ಸ್ಕ್ವೇರ್ ತೀಟಾ ಅಂತ ಉಳೀತು. ಮೈನಸ್ ಇಲ್ಲಿ ಒಂದು ಕಾಮನ್, ಯಾಕಂದರೆ ಇದು ಕಾಸ್ ತೀಟಾ ಕಾಮನ್ ತೊಗೊಂಡು ಅಂದ್ರೆ 1 ಉಳೀತು ಅದರಲ್ಲಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಗಮನಿಸಿ. ಇದು ಸೈನ್ ತೀಟಾ ಸೇಮ್ ಬರ್ಕೊಂಡು ಬಿಡ್ತೀನಿ ಇಂಟು 1 ಮೈನಸ್ 2. ನೋಡು ಸೈನ್ ಸ್ಕ್ವೇರ್ ತೀಟಾ ಏನಾಗಿ ಹೇಳಿದ್ದೀವಿ ನಾವು, ಸೈನ್ ಸ್ಕ್ವೇರ್ ತೀಟಾನ ಹೀಗೆ ಬರೀಬೋದಲ್ಲ. ಸೈನ್ ಸ್ಕ್ವೇರ್ ತೀಟಾ ಅಂತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರಿತೀವಿ. ಯಾಕಂದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಸೈನ್ ಸ್ಕ್ವೇರ್ ತೀಟಾ ಅಂದರೆ ಏನಾಗುತ್ತೆ? 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಹೇಳಿ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಬ್ರ್ಯಾಕೆಟ್ ಚೇಂಜ್ ಮಾಡಿ ಸೈನ್ ಸ್ಕ್ವೇರ್ ತೀಟಾ ಅಂತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರ್ಕೊಂಡು ಬಿಡ್ತೀನಿ. ಹೋಲ್ ಡಿವೈಡೆಡ್ ಬೈ ಸೇಮ್ ಬರ್ಕೊಳ್ಳೋಣ, ಇದನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡ್ರಿ. ಕಾಸ್ ತೀಟಾ ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇಸ್ ಈಕ್ವಲ್ ಟು ಇದು ಸೈನ್ ತೀಟಾ ಇತ್ತು, 1 ಮೈನಸ್ 2 ಇಂದ ಗುಣಾಕಾರ ಮಾಡ್ತೀನಿ. 2 ಇಂಟು 1 ಅಂದರೆ 2 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕಾಸ್ ಸ್ಕ್ವೇರ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೇಮ್ ಬರ್ಕೊಳ್ಳೋಣ ಇದಕ್ಕೆ ಕಾಸ್ ತೀಟಾ ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ನೆಕ್ಸ್ಟ್ ಮತ್ತೆ ಇದು ಸಿಂಪ್ಲಿಫೈ ಮಾಡೋಣ. ಇಸ್ ಈಕ್ವಲ್ ಟು ಇದು ಸೈನ್ ತೀಟಾ ಇಲ್ಲೇನು ಉಳಿತು ನೋಡಿ 1 ಮೈನಸ್ 2. 1 ಮೈನಸ್ 2 ಅಂದರೆ ಮೈನಸ್ 1 ಆಯ್ತಲ್ಲ. 1 ಮೈನಸ್ 2 ಅಂದರೆ ಮೈನಸ್ 1 ಪ್ಲಸ್ ಇದು 2 ಕಾಸ್ ಸ್ಕ್ವೇರ್ ತೀಟಾ ಹೋಲ್ ಡಿವೈಡೆಡ್ ಬೈ ಇದು ಕಾಸ್ ತೀಟಾ ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ನೋಡಿ ಇದರಲ್ಲಿ ಗಮನಿಸಿ
2 ಕಾಸ್ ಸ್ಕ್ವೇರ್ ತೀಟಾ ಇದು -1 ಸೇಮ್ ಇದೆ. 2 ಕಾಸ್ ಸ್ಕ್ವೇರ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ -1 ಅಂದರೆ ಈ ಎರಡೂ ಬ್ರ್ಯಾಕೆಟ್ ಸೇಮ್ ಅದು ಕ್ಯಾನ್ಸಲ್ ಆಯಿತು. ಏನು ಉಳಿತು ಇದರಲ್ಲಿ? ಸೈನ್ ತೀಟಾ ಅಪಾನ್ ಕಾಸ್ ತೀಟಾ. ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಏನು ಉಳಿದದ್ದು ಬರೀತೀನಿ ನೋಡಿ. ಏನು ಉಳಿತು? ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಅಂತ ಉಳಿತು. ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಅಂದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಟ್ಯಾನ್ ತೀಟಾ ಆಗತ್ತೆ ಅಂತ ಗೊತ್ತಲ್ಲ. ಹಾಗಾಗಿ ಇಲ್ಲಿ ನೋಡಿ ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಅಂತಂದರೆ ನಾನು ಟ್ಯಾನ್ ತೀಟಾ ಅಂತ ಬರೀತೀನಿ. ಇದನ್ನೇ ಪ್ರೂವ್ ಮಾಡಬೇಕಾಗಿತ್ತು. ಟ್ಯಾನ್ ತೀಟಾ ಅಂತ ಬರಬೇಕಾಗಿತ್ತು. ಟ್ಯಾನ್ ತೀಟಾ ಅಂತ ಗೊತ್ತಾಯಿತು. ಓಕೆ, ಕ್ಲಿಯರ್. ಈಗ ನಾವು ಆ 7ನೇ ಸಮಸ್ಯೆಯನ್ನು ಬಿಡಿಸೋಣ. ಅಂದರೆ 5ನೇದರಲ್ಲಿ 7ನೇ ಭಾಗವನ್ನು ನಾವು ಬಿಡಿಸೋಣ. ಇಂಪಾರ್ಟೆಂಟ್ ಆಗಿರುವಂಥ ಅಂಶ ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ. ಅಷ್ಟೇ ಭಾಳ ಸರಳನೂ ಆಗಿದೆ. ಅದನ್ನು ನೋಡಿ ಹೇಗೆ ಬಿಡಿಸ್ಬೇಕು ಇದನ್ನು. ಫಸ್ಟು ನೋಡಿ ಕೊಟ್ಟಿರುವಂಥ ಸಮಸ್ಯೆ ನೋಡಿ. ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಇದ್ದದ್ದನ್ನು ನಾವು ಇದನ್ನು LHS ಯೂಸ್ ಮಾಡಿಕೊಂಡು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಬೇಕು. ಓಕೆ, ನೋಡಿ ಇದನ್ನು ಫಸ್ಟ್ LHS ಬರ್ಕೊಂಡು ಬಿಡಲಿ. LHSನಲ್ಲಿ ನೋಡಿ LHS ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಕೊಸೆಕ್ ಎ ಸೈನ್ ಎ ಪ್ಲಸ್ ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಇದರಲ್ಲಿ ನೋಡಿ ಕಾಸ್ ಎ ಪ್ಲಸ್ ಸೆಕ್ ಎ ಇದು ಹೋಲ್ ಸ್ಕ್ವೇರ್ ಅಂತ ಹೇಳಿ ಇದೆ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನು ಯೂಸ್ ಮಾಡ್ಕೊಂಡು ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಗೊತ್ತಲ್ಲ. ಇಲ್ಲಿ ಎ ಅಂತಂದ್ರೆ ಇದರಲ್ಲಿ ಫಸ್ಟ್ ಎ ಅಂದರೆ ಸೈನ್ ಎ ಅಂತ ತಗೊಳ್ಳೋಣ, ಬಿ ಅಂತಂದ್ರೆ ಕೊಸೆಕ್ ಎ ಅಂತ ತೊಗೊಂಡು ಬಿಡಿಸೋಣ. ಓಕೆ, ನೋಡಿ ಇದರಲ್ಲಿ ಎ ಸ್ಕ್ವೇರ್ ಕೇರ್ಫುಲ್ ಆಗಿ ನೋಡಿ. ಎ ಸ್ಕ್ವೇರ್ ಅಂದರೆ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕೊಸೆಕ್ ಎ, ಸೈನ್ ಎ ಇಂಟು ಕೊಸೆಕ್ ಎ. ಓಕೆನಾ. ನೆಕ್ಸ್ಟ್ ಪ್ಲಸ್ ಈ ಭಾಗ ಬಿಡಿಸೋಣ. ಇದರಲ್ಲಿ ಎ ಅಂತಂದ್ರೆ ಕಾಸ್ ಎ ಆಗುತ್ತೆ, ಬಿ ಅಂತಂದ್ರೆ ಸೆಕ್ ಎ ಅಂತ ಆಗುತ್ತೆ. ಇದನ್ನು ಬಿಡಿಸೋಣ. ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2ab. ಎ ಅಂತಂದ್ರೆ ಕಾಸ್ ಎ, ಬಿ ಅಂತಂದ್ರೆ ಸೆಕ್ ಎ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಸೈನ್ ಸ್ಕ್ವೇರ್ ಎ ಮತ್ತು ಕಾಸ್ ಸ್ಕ್ವೇರ್ ಎ ಒಂದು ಕಡೆ ಆಗುತ್ತಾ. ಆಮೇಲೆ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಇದು ಒಂದು ಕಡೆ ಬರ್ಕೊಳ್ಳೋಣ. ನೋಡಿ ಇದರಲ್ಲಿ ಸೈನ್ ಸ್ಕ್ವೇರ್ ಎ ಒಂದು ಕಡೆ ಬರ್ಕೊಂಡು ಬಿಡಲಿ, ಸೈನ್ ಸ್ಕ್ವೇರ್ ಎ, ಆಮೇಲೆ ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದು ಇವೆರಡು ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ. ಜಸ್ಟ್ ಅರೇಂಜ್ ಮಾಡ್ಕೊಳಕತ್ತೀನಿ ಇದನ್ನು. ಆಮೇಲೆ ಇಲ್ಲಿ ಉಳಿದದ್ದು ಪ್ಲಸ್ 2 ಸೈನ್ ಎ ಇಂಟು ಕೊಸೆಕ್ ಎ ಪ್ಲಸ್ ಇದರಲ್ಲಿ 2 ಕಾಸ್ ಎ ಇಂಟು ಸೆಕ್ ಎ ಅಂತ ಆಯಿತು. ಓಕೆ, ಇದ್ರ ಬೆಲೆ ಒಂದಾಗತ್ತಲ್ಲ. ಇದ್ರ ಬೆಲೆ ಎಷ್ಟಾಗತ್ತೆ? 1. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ಬೆಲೆ ಒಂದಾಗತ್ತಲ್ಲ. ಅದನ್ನೇ ಬರೀಲಿ ನೋಡಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ಅದ್ರ ಬೆಲೆ 1 ಆಯಿತು. ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಅಂದ್ರೆ ಗೊತ್ತಾ ನಿಮ್ಗೆ? 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಕೊಸೆಕ್ ಸ್ಕ್ವೇರ್ ಎ ಅಂತಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಇದು ಗೊತ್ತು. ಓಕೆನಾ, ಇದ್ರ ಬಗ್ಗೆ ಗೊತ್ತಾಯ್ತು. ಸೆಕ್ ಸ್ಕ್ವೇರ್ ಅಂದ್ರೆ ಗೊತ್ತಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಹೇಳಿ ಆಗುತ್ತೆ. ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ಆಗುತ್ತೆ. ಇದ್ರ ಬಗ್ಗೆ ಏನು ಗೊತ್ತಾಯಿತು?
ನೆಕ್ಸ್ಟ್ ಈ ಕಡೆ ಗಮನಿಸಿ, ಪ್ಲಸ್ 2 ಇಂಟು ಇದು ಸೈನ್ ಎ. ಕೊಸೆಕ್ಕೆ ವಿಲೋಮ ಏನಾಗುತ್ತೆ? 1/sin ಎ. 1/sin ಎ ಪ್ಲಸ್ 2 ಇದು ಕಾಸ್ ಎ. ಸೆಕ್ ಎ ವಿಲೋಮ 1/cos ಎ. 1/cos ಎ ಅಂತಾಯಿತು. ಗೊತ್ತಾಗತ್ತಲ್ಲ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1 ಬರೆದೀನಿ. ಕಾಸ್ ಆಮೇಲೆ ಕೊಸೆಕ್ ಸ್ಕ್ವೇರ್ ಎ ಅಂತಂದ್ರೆ 1 + cot ಸ್ಕ್ವೇರ್ ಎ ಅಂತ ಬರೆದೀನಿ. ಸೆಕ್ ಸ್ಕ್ವೇರ್ ಎ ಅಂತಂದ್ರೆ 1 + tan ಸ್ಕ್ವೇರ್ ಎ ಅಂತ ಬರೆದೀನಿ. ಪ್ಲಸ್ 2 ಸೈನ್ ಎ, ಇದು ಕೊಸೆಕ್ ಎ ಅಂದರೆ 1/sin ಎ ಪ್ಲಸ್ 2 ಕಾಸ್ ಎ. ಸೆಕ್ ಎ ಅಂತಂದ್ರೆ ಅದರ ವಿಲೋಮ 1/cos ಎ. ಈಗ ನೋಡಿ ಇದರಲ್ಲಿ ಇದು ಎಷ್ಟು 1 ಸಂಖ್ಯೆಗಳನ್ನು ಗಮನಿಸಿ. ಇದು ಛೇದ ಹೋಗುತ್ತೆ, ಇದನ್ನು ತೊಗೊಂಡ್ಬಿಡ್ಲೆ. ಸೈನ್ ಎ ಛೇದ ಹೋಯಿತು, ಕಾಸ್ ಎ ಇದು ಛೇದ ಕಾಸ್ ಎ ಹೋಯಿತು. ನೋಡಿ ಉಳಿದದ್ದು ನೋಡಿ 1 + 1 2, ಇದು 1 3, ಇವು 2 5, ಇವು 2 7. ಎಷ್ಟಾಯಿತು? 7 ಅಂತಾಯಿತು. ಏನು ಉಳಿತು ಈಗ? ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಇದು ಟ್ಯಾನ್ ಸ್ಕ್ವೇರ್ ಎ ಅಂತ ಆಯಿತು. ಇದೇ ಪ್ರೂವ್ ಮಾಡಬೇಕಾಗಿತ್ತು. 7 + tan ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ, 7 + cot ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಹೀಗೂ ಬರಿಬೋದು. ಇಸ್ ಈಕ್ವಲ್ ಟು 7 + tan ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಉಳಿತು. ಈಸಿ ಇದೆ ಲೆಕ್ಕ, ಭಾಳ ಈಸಿಯಾಗಿ ಮಾಡ್ಬೋದಲ್ಲ. ಓಕೆ, ಈಗ ನಾವು 5ನೇ ಸಮಸ್ಯೆದಲ್ಲಿರುವಂಥ 9ನೇ ಭಾಗವನ್ನು ಬಿಡಿಸೋಣ. ಇದರಲ್ಲಿ ನೋಡಿ ಏನಂತ ಪ್ರೂವ್ ಮಾಡಬೇಕಾಗಿದೆ ನಾವು. ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1/tan ಎ ಪ್ಲಸ್ ಕಾಟ್ ಎ ಅಂಥೇಳಿ ಪ್ರೂವ್ ಮಾಡಬೇಕು. ನಮಗೊಂದು ಸುಳುವು ಕೊಟ್ಟಿದ್ದಾರೆ. ಇದರಲ್ಲಿ ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ ಅಂಥೇಳಿ ಕೊಟ್ಟಿದ್ದಾರೆ. ಎಡಭಾಗ ಮತ್ತು ಬಲಭಾಗವನ್ನು ಸಪ್ರೇಟಾಗಿ ಅದನ್ನು ಸಂಕ್ಷಿಪ್ತಗೊಳಿಸಬೇಕು. ಫಸ್ಟು LHS ತೊಗೊಳ್ತೀನಿ ನೋಡಿ. ಇದರಲ್ಲಿ LHSನಲ್ಲಿ ಏನು ಕೊಟ್ಟಿದ್ದಾರೆ? ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ನೋಡಿ ಇದ್ರ ವಿಲೋಮ ಬರ್ಕೊಂಡು ಬಿಡಲಿ. ಕೊಸೆಕ್ ಎ ವಿಲೋಮ ಏನಾಗುತ್ತೆ? 1/sin ಎ ಅಂಥೇಳಿ ಆಗುತ್ತೆ. ಮೈನಸ್ ಸೈನ್ ಎ ಅಷ್ಟೇ ಬರ್ಕೊಂಡು ಬಿಡ, ಸೈನ್ ಎ. ಇದಕ್ಕೆ ಅಪಾನ್ ಏನಿಲ್ಲ, ಒಂದಿರುತ್ತೆ, ಇದು ಗೊತ್ತು. ಈ ಭಾಗ ನೋಡಿ, ಇದರಲ್ಲಿಯೂ ಸಹ ವಿಲೋಮ ಬರ್ಕೊಳ್ತೇನೆ. ಸೆಕ್ ಎ ಅಂತಂದರೆ ಇದ್ರ ವಿಲೋಮ 1/cos ಎ ಮೈನಸ್ ಇದು ಕಾಸ್ ಎ ಸೇಮ್ ಬರ್ಕೊಳ್ತೀನಿ. ಅಪಾನ್ ಏನಿಲ್ಲ ಅಂದರೆ 1 ಇರುತ್ತೆ. ಓಕೆ, ನೆಕ್ಸ್ಟ್ ಈ ಭಾಗ ಬಿಡಿಸ್ಲೇ. ಇದರಲ್ಲಿ ಲಸ ತೊಗೊಳ್ತೀನಿ ನೋಡು. ಸೈನ್ ಎ ಮತ್ತು 1 ಲಸ ಸೈನ್ ಎ ಅಂಥೇಳಿ ಆಯಿತು. ಇಲ್ಲಿ ಸೈನ್ ಎ ಇದೆ ಅಂತಂದ್ರೆ 1ರಿಂದ ಗುಣಾಕಾರ 1 ಆಯಿತು. ಮೈನಸ್ ಇಲ್ಲಿ 1 ಇದೆ ಅಂತಂದರೆ ಸೈನ್ ಎಯಿಂದ ಗುಣಾಕಾರ, ಅಂದರೆ ಸೈನ್ ಎ ಇಂಟು ಸೈನ್ ಎ ಅಂತಂದರೆ ಇದು ಸೈನ್ ಸ್ಕ್ವಯರ್ ಎ. ಓಕೆ, ನೆಕ್ಸ್ಟ್ ಈ ಭಾಗ ನೋಡಿ. ಇದರಲ್ಲಿ ಇಲ್ಲಿಯೂ ಸಹ ಲಸ ತೊಗೊಳ್ತೀನಿ. ಕಾಸ್ ಎ ಮತ್ತು 1 ಲಸ ಕಾಸ್ ಎ ಅಂಥೇಳಿ ಆಗುತ್ತೆ. ಕಾಸ್ ಎ ಇಲ್ಲಿ ಕಾಸ್ ಎ ಇದೆ ಅಂತಾರೆ 1ರಿಂದ ಗುಣಾಕಾರ 1 ಆಯಿತು. ಮೈನಸ್ 1 ಇಲ್ಲಿ ಕಾಸ್ ಎ ಇಂದನೇ ಗುಣಾಕಾರ ಮಾಡವು. ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ. ಓಕೆ, ಇಲ್ಲಿ ನೋಡಿ ನಮಗೆ ನಿತ್ಯ ಸಮೀಕರಣ ಗೊತ್ತು. 1ನೇದು ನಿತ್ಯ ಸಮೀಕರಣದಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಇದರಲ್ಲಿ ಹೇಗೆ ಬರೀಬೋದು ನಾವು? ನೋಡಿ ಸೈನ್ ಸ್ಕ್ವೇರ್ ಎನ್ನು ಹೀಗೆ ಬರ್ಕೊಳ್ತೀವಿ. ಸೈನ್ ಸ್ಕ್ವೇರ್ ಎ ಅಂತಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಲೂ ಬರಿತೀವಿ. ಆಮೇಲೆ ಕಾಸ್ ಸ್ಕ್ವೇರ್ ಎ ಬರಿ ಅಂತಂದ್ರೆ ಅದು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ತೀವಿ. ಓಕೆ, ಅದನ್ನೇ ಅಪ್ಲೈ ಮಾಡೋಣ. ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದರೆ ಕಾಸ್ ಸ್ಕ್ವೇರ್ ಎ ಅಂತ ಬರೀತೀನಿ. ಇದು ಕಾಸ್ ಸ್ಕ್ವೇರ್ ಎ
ಅಪಾನ್ ಇದು ಸೈನ್ ಎ ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಇದರ ಬೆಲೆ ಎಷ್ಟು? ಸೈನ್ ಸ್ಕ್ವೇರ್ ಎ ಅಪಾನ್ ಇದು ಕಾಸ್ ಎ ಅಂತ ಬರ್ಕೊಳ್ತೀನಿ. ಈಗ ಯಾವ್ಯಾವ ಛೇದ ಹೋಗುತ್ತೆ ಗಮನಿಸಿ ಇದರಲ್ಲಿ. ನೋಡಿ, ಇದು ಕಾಸ್ ಎ, ಇದು ಕಾಸ್ ಸ್ಕ್ವೇರ್ ಎ ಅಂದರೆ ಕಾಸ್ ಎ ಇಂಟು ಕಾಸ್ ಎ ಅಂದರೆ ಇದು ಛೇದ ಹೋಯಿತು. ಸೈನ್ ಎ ಮತ್ತು ಇದು ಸೈನ್ ಎ ಛೇದ ಹೋಯಿತು. ಏನು ಉಳಿತು ಇದರಲ್ಲಿ? ಕಾಸ್ ಎ ಉಳಿತು. ಇಲ್ಲಿ ಕಾಸ್ ಎ ಅಪಾನ್, ಆಮೇಲೆ ಅಪಾನ್ ಅಲ್ಲ, ಕಾಸ್ ಎ ಇಂಟು ಇಲ್ಲಿ ಸೈನ್ ಎ, ಕಾಸ್ ಎ ಇಂಟು ಸೈನ್ ಎ, ಇಷ್ಟು ಎಡಭಾಗ ಇದರಲ್ಲಿ ಉಳಿತು. ಇದನ್ನು ಸಂಕ್ಷೇಪಿಸಿಗೊಳಿಸಿದಾಗ ಕಾಸ್ ಎ ಇಂಟು ಸೈನ್ ಎ ಅಂತ ಇತ್ತು. ಈಗ ಬಲಭಾಗವನ್ನು ಸಂಕ್ಷಿಪ್ತ ನಾವು ಮಾಡಿದ್ದೀವಿ ಅಂತಂದರೆ, ಬಲಭಾಗವನ್ನು ಸಹ ನಾವು ಏನಂತಂದರೆ ಸುಲಭೀಕರಿಸಿದ್ದೀವಿ ಅಂತಂದರೆ ಅದರ ಬೆಲೆಯೂ ಸಹ ಕಾಸ್ ಎ ಇಂಟು ಸೈನ್ ಎ ಅಂತಲೇ ಬರಬೇಕು. ಓಕೆ, ನೋಡೋಣ. ಈಗ ಎಡಭಾಗದಲ್ಲಿ ಆರ್ ಎಚ್ ಎಸ್ ತೊಗೊಳ್ತೀವಿ ನೋಡು. ಆರ್ ಎಚ್ ಎಸ್ ಇದ್ರಾಗ 1 ಅಪಾನ್ ಟ್ಯಾನ್ ಎ ಪ್ಲಸ್ ಇದು ಕಾಟ್ ಎ ಅಂತ ಕೊಟ್ಟಿದ್ದಾರೆ. ಟ್ಯಾನ್ ಎ ಅಂತ ಗೊತ್ತಾ ನಮಗೆ? ಟ್ಯಾನ್ ಎ ಅಂತಂದ್ರೆ ಏನಂತ ಬರ್ತೀವಿ ನಾವು? ಇದು ತೆಗಿಲಿ. ಟ್ಯಾನ್ ಎ ಅಂತಂದ್ರೆ ಇಸ್ ಈಕ್ವಲ್ ಟು ಸೈನ್ ಎ ಅಪಾನ್ ಕಾಸ್ ಎ ಅಂತ ಬರ್ತೀವಿ, ಗೊತ್ತಾ? ಹಾಗೆಯೇ ಕಾಟ್ ಎ ಅಂತಂದ್ರೆ ಕಾಸ್ ಎ ಅಪಾನ್ ಸೈನ್ ಎ ಅಂತ ಬರುತ್ತೆ, ಗೊತ್ತು? ಈ ಅಂಶ ಗಮನಿಸಿರಿ. ಇದೇ ವ್ಯಾಲ್ಯೂನ ಇದರಲ್ಲಿ ಫಿಲಪ್ ಮಾಡ್ತೇನೆ. ಇಸ್ ಈಕ್ವಲ್ ಟು ನೋಡಿ 1 ಅಪಾನ್ ಟ್ಯಾನ್ ಎ ಅಂದರೆ ಏನಂತ ಬರೆಯೋಣ? ಸೈನ್ ಎ ಅಪಾನ್ ಕಾಸ್ ಎ ಅಂತ ಬರೀತೀನಿ, ಪ್ಲಸ್ ಕಾಟ್ ಎ ಅಂತಂದ್ರೆ ಕಾಸ್ ಎ ಅಪಾನ್ ಸೈನ್ ಎ ಅಂತ ಬರ್ಕೊಳ್ಳೋಣ. ಓಕೆ, ಇದನ್ನು ಸಂಕ್ಷಿಪ್ತಗೊಳಿಸಿದ್ರೆ ಆಯಿತು. ಇಸ್ ಈಕ್ವಲ್ ಟು ನೋಡಿ, ಇದು 1 ಅಪಾನ್ ಕಾಸ್ ಎ ಸೈನ್ ಎ ಲಸ ತಗೊಳ್ತೀನಿ. ಸೈನ್ ಎ ಕಾಸ್ ಎ ಅಂಥೇಳಿ ಆಗುತ್ತೆ, ಸೈನ್ ಎ ಕಾಸ್ ಎ ಅಂಥೇಳಿ ಆಗುತ್ತೆ. ಇಲ್ಲಿ ನೋಡಿ, ಕಾಸ್ ಎ ಇದೆ ಅಂತಂದರೆ ನೋಡಿ, ಸೈನ್ ಎ ಕಾಸ್ ಎ ಅದಲ್ಲ, ಕಾಸ್ ಎ ಅಂತದ. ಏನು ಉಳೀತು? ಸೈನ್ ಎ ಉಳೀತು. ಈ ಸೈನ್ ಎಯಿಂದ ಗುಣಾಕಾರ ಮಾಡೋಣ. ಸೈನ್ ಎ ಇಂಟು ಸೈನ್ ಎ ಅಂತಂದರೆ ಸೈನ್ ಸ್ಕ್ವೇರ್ ಎ ಅಂತಾಗತ್ತೆ, ಪ್ಲಸ್ ಸೈನ್ ಎ ಉಳೀತು. ಕಾಸ್ ಎ ಅಂತದಲ್ಲ, ಕಾಸ್ ಎಯಿಂದ ಗುಣಾಕಾರ ಮಾಡ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಎ ಅಂಥೇಳಿ ಆಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ಇಸ್ ಈಕ್ವಲ್ ಟು 1 ಅಪಾನ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಬೆಲೆ 1 ಹೋಲ್ ಡಿವೈಡೆಡ್ ಬೈ ಏನು ಉಳೀತು ಇಲ್ಲಿ? ಸೈನ್ ಎ ಇಂಟು ಕಾಸ್ ಎ ಅಂತ ಉಳೀತು. ಇದ್ರ ವ್ಯುತ್ಕ್ರಮ ಹೀಗೆ ಬರೀತೀನಿ, 1 ಇಂಟು ಎಷ್ಟಾಗತ್ತಿದು? ಸೈನ್ ಎ ಇಂಟು ಕಾಸ್ ಎ ಅಪಾನ್ 1. ಇದು ಎಷ್ಟಾಗತ್ತೆ? ನೆಕ್ಸ್ಟು ಒಂದು ಛೇದ ಬೇಕಾದ್ರೆ ಛೇದ ಹೋಯ್ತಾ ಅಂತ ತಿಳ್ಕೊ, ಒಂದಕ್ಕೇನೆ ವ್ಯಾಲ್ಯೂ ಇಲ್ಲಲ್ಲ. ಏನು ಉಳೀತು ಇಲ್ಲಿ? ಸೈನ್ ಎ ಇಂಟು ಕಾಸ್ ಎ ಅಂತ, ಎರಡು ಈಕ್ವಲ್ ಅದು. ಸೈನ್ ಎ ಇಂಟು ಕಾಸ್ ಎ, ಸೈನ್ ಎ ಇಂಟು ಕಾಸ್ ಎ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಆಯಿತು. ಅಂದರೆ ಕೊಟ್ಟಿರುವ ಅಂಶವನ್ನು ಆಧರಿಸಿ ನಾವು ಈ ಸಮೀಕರಣವನ್ನು ಸಾಧಿಸಿದ್ದೀವಿ. ಓಕೆ, ಈಗ ನಾವು 5ನೇ ಮೇನ್ ಸಮಸ್ಯೆಯಲ್ಲಿ ನಾವು 10ನೇ ಭಾಗವನ್ನು ಬಿಡಿಸೋಣ. 10ನೇ ಭಾಗ ಹೀಗಿದೆ: 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್. ಇದು ಎಷ್ಟು? ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಅಂದರೆ ಇದನ್ನು ಸಂಕ್ಷಿಪ್ತಗೊಳಿಸಿದ್ರೂ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಬೇಕು, ಈ ಅಂಶವನ್ನು ಸಂಕ್ಷಿಪ್ತಗೊಳಿಸಿದ್ರೂ ಟ್ಯಾನ್ ಸ್ಕ್ವೇರ್ ಎ ಅಂತಲೇ ಬರಬೇಕು. ಹೀಗೆ ನಾವು ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಇದನ್ನು ಬರ್ಕೊಳ್ತೀನಿ ನಾನು. ಫಸ್ಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಇದನ್ನು ತಗೊಳ್ಳೋ. ಇದನ್ನು ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ? ನಿತ್ಯ ಸಮೀಕರಣವನ್ನು ನೆನ್ಪು ಮಾಡ್ಕೊಳ್ಳಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ
ಸೆಕೆಂಡ್ ಸ್ಕ್ವೇರ್ ಎ ಅಂಥೇಳಿ ಗೊತ್ತಾ? ಹಾಗೆಯೇ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ ಇದು ಕೊಸೆಕ್ ಸ್ಕ್ವೇರ್ ಅಂತ ಗೊತ್ತಿತ್ತಲ್ಲ, ಇದನ್ನು ನೆನ್ಪು ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಯೂಸ್ ಆಗುತ್ತೆ. ಈಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎ ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತಂದ್ರೆ ಕೊಸೆಕ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ, ಕೊಸೆಕ್ ಸ್ಕ್ವೇರ್ ಎ. ಓಕೆ, ಕ್ಲಿಯರ್? ಈಗ ಇದ್ರ ವಿಲೋಮ ಬರ್ಕೊಂಡು ಬಿಡ್ತೀನಿ. ಸೆಕೆಂಡ್ ಸ್ಕ್ವೇರ್ ಅಂತಂದ್ರೆ 1 ಅಪಾನ್ ಕಾಸ್ ಸ್ಕ್ವೇರ್ ಎ ಅಂತಾಗತ್ತೆ, ಹೋಲ್ ಡಿವೈಡೆಡ್ ಬೈ ಕೊಸೆಕ್ ಸ್ಕ್ವೇರ್ ಅಂತಂದ್ರೆ 1 ಅಪಾನ್ ಸೈನ್ ಸ್ಕ್ವೇರ್ ಎ ಅಂತಾಗತ್ತಲ್ಲ, ವಿಲೋಮ ಬರ್ದೀನಿ ಜಸ್ಟ್. ಇದನ್ನು ವ್ಯುತ್ಕ್ರಮ ತೊಗೊಂಡ್ಬಿಡ್ತೀನಿ ನೋಡಿ. ಇದನ್ನು 1 ಅಪಾನ್ ಕಾಸ್ ಸ್ಕ್ವೇರ್ ಎ ಇಂಟು ಮಾಡಿದರೆ ಏನಾಗುತ್ತೆ, 1 ಅಪಾನ್ ಸೈನ್ ಸ್ಕ್ವೇರ್ ಎ ಇದ್ದದ್ದು ಸೈನ್ ಸ್ಕ್ವೇರ್ ಎ ಅಪಾನ್ 1 ಅಂಥೇಳಿ ಆಗುತ್ತೆ, ವ್ಯುತ್ಕ್ರಮ ಆಗುತ್ತೆ ಗುಣಾಕಾರ ಮಾಡಿದರೆ. ಇಸ್ ಈಕ್ವಲ್ ಟು ಏನು ಉಳಿತು ನೋಡಿದು, ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಸ್ಕ್ವೇರ್ ಎ. ಸೈನ್ ಅಪಾನ್ ಕಾಸ್ ಅಂತಂದ್ರೆ ಏನಂತೇಳಿ ನಾವು ಟ್ಯಾನ್ ಅಂತೇಳಿ ಇಲ್ಲ, ಇದು ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಮಾಡೋಣ. ಅಂದರೆ ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಸ್ಕ್ವೇರ್ ಎ ಅಂತಂದ್ರೆ ಅದು ಟ್ಯಾನ್ ಸ್ಕ್ವೇರ್ ಎಗೆ ಈಕ್ವಲ್ ಆಯಿತು. ಪ್ರೂವ್ ಆಯ್ತಲ್ಲ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ತೊಗೊಂಡು ನಾವು ಟ್ಯಾನ್ ಸ್ಕ್ವೇರ್ ಎ ಅಂತೇಳಿ ಪ್ರೂವ್ ಮಾಡಿದ್ದೀವಿ. ಓಕೆ, ಈಗ 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಮಾಡಿದ್ರೂ ಸಹ, ಹೋಲ್ ಸ್ಕ್ವೇರನ್ನು ಸಂಕ್ಷಿಪ್ತಗೊಳಿಸಿದ್ರೂ ಸಹ ಅದು ಟ್ಯಾನ್ ಸ್ಕ್ವೇರ್ ಎ ಅಂತೆ ಬರಬೇಕು ನೋಡಿ. ಈಗ ಎರಡನೇ ಎಲ್ ಎಚ್ ಎಸ್ ಬರ್ಕೊಳ್ತೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಅಂತ ಹೇಳಿದ ನೋಡಿ. ಇದು ಹೋಲ್ ಸ್ಕ್ವೇರ್. ಟ್ಯಾನ್ ಎ ಅಂತ ಏನು ಬರಿತೀನಿ ನಾನು, ಸೈನ್ ಎ ಅಪಾನ್ ಕಾಸ್ ಎ, ಕಾಟ್ ಎ ಇದ್ದದ್ದನ್ನು ಕಾಸ್ ಎ ಅಪಾನ್ ಸೈನ್ ಎ ಅಂತ ಬರ್ಕೊಳ್ತೇನೆ. ನೆಕ್ಸ್ಟ್ ನೋಡಿ, ಇಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಎ ಇದ್ದದ್ದು ಏನು ಬರಿತೇನೆ, ಸೈನ್ ಎ ಅಪಾನ್ ಕಾಸ್ ಎ ಅಂತ ಬರ್ಕೊಳ್ಬೇಕು, ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕಾಟ್ ಇದ್ದದ್ದು 1 ಮೈನಸ್ ಕಾಟ್ ಇದ್ದದ್ದು ಕಾಸ್ ಎ ಅಪಾನ್ ಸೈನ್ ಎ ಅಂತ ಬರ್ಕೊಳ್ಬೇಕು. ಓಕೆ, ಇದು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಲಸ ತಗೊಳ್ತೀನಿ. ಕಾಸ್ ಎ ಲಸ ಕಾಸ್ ಎ ಅಂತ ಇತ್ತು, ಇಲ್ಲಿ ಒಂದಿದೆ ಅಂತಂದ್ರೆ ಕಾಸ್ ಎ ಇಂದ ಗುಣಾಕಾರ ಮೈನಸ್ ಇದು ಸೈನ್ ಎ ಅಂತ ಆಯಿತು, ಹೋಲ್ ಡಿವೈಡೆಡ್ ಬೈ ಇದರಲ್ಲಿ ಸೈನ್ ಎ ಲಸ ಸೈನ್ ಎ, ಇಲ್ಲಿ 1 ಇದೆ ಅಂತಂದ್ರೆ ಸೈನ್ ಎಯಿಂದ ಗುಣಾಕಾರ ಮಾಡ್ಕೊಳ್ತೇವೆ, ಸೈನ್ ಎ ಮೈನಸ್ ಏನು ಉಳಿತು, ಇಲ್ಲಿ ಕಾಸ್ ಎ ಅಂತ ಉಳಿತು. ಇದು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಓಕೆ, ಇದು ಹೋಲ್ ಡಿವೈಡೆಡ್ ಬೈ ಅದಲ್ಲ, ಗುಣಾಕಾರ ಮಾಡ್ತೀನಿ. ಗುಣಾಕಾರ ಮಾಡಿದರೆ ಏನಾಗುತ್ತೆ, ಛೇದ ಅದು ವ್ಯುತ್ಕ್ರಮದಲ್ಲಿ ಬರೆಯುತ್ತೆ ನೋಡಿ. ಇಸ್ ಈಕ್ವಲ್ ಟು ಇದು ಕಾಸ್ ಎ ಮೈನಸ್ ಸೈನ್ ಎ ಅಪಾನ್ ಕಾಸ್ ಎ ಅಂತ ಹೇಳಿ ಅದ ಇಂಟು ಇದ್ರ ವ್ಯುತ್ಕ್ರಮ ಮಾಡಲಿ, ಸೈನ್ ಎ ಅಪಾನ್ ಇದು ಸೈನ್ ಎ ಮೈನಸ್ ಕಾಸ್ ಎ ಅಂಥೇಳಿ ಆಯಿತು, ಇದು ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡಿ, ಇದರಲ್ಲಿ ಇದು ಕಾಸ್ ಎ ಮೈನಸ್ ಸೈನ್ ಎ ಅದ, ಇದು ಸೈನ್ ಎ ಮೈನಸ್ ಕಾಸ್ ಎ ಅದ. ಯಾವುದಾದ್ರೂ ಒಂದ್ರ ಚಿಹ್ನೆ ಮೈನಸ್ ಮಾಡಿಬಿಟ್ಟಿವು ಅಂತಂದ್ರೆ ಇವೆರಡು ಈಕ್ವಲ್ ಆಗಿ ಬಿಡ್ತಾವೆ ನೋಡಿ. ಇದನ್ನು ಮೈನಸ್ಸಿಂದ ಗುಣಾಕಾರ ಮಾಡಿಬಿಡ್ಲಿ, ಮೈನಸ್ಸಿಂದ ಗುಣಾಕಾರ ಮಾಡಿದ್ರೆ ಇದು ಮೈನಸ್ ಮೈನಸ್ ಪ್ಲಸ್ ಸೈನ್ ಎ ಆಗುತ್ತೆ, ಇದು ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ, ಕಾಸ್ ಎ ಅಂತ ಆಗಿಬಿಡ್ತು ನೋಡಿ. ಮೈನಸ್ ಕಾಮನ್ ತೆಗೆದೀನಿ, ಮೈನಸ್ ಅಂದರೆ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಸೈನ್ ಎ ಆಯಿತು, ಇದು ಪ್ಲಸ್ ಕಾಸ್ ಎ ಇತ್ತಲ್ಲ ಅದು ಮೈನಸ್ಸಿಂದ ಗುಣಾಕಾರ ಮಾಡಿದ್ರೆ ಮೈನಸ್ ಕಾಸ್ ಎ ಅಂತ ಆಯಿತು. ಓಕೆನಾ, ಉಳಿದದ್ದು ಏನು ಉಳಿತು ನೋಡಿ, ಇದು ಸೈನ್ ಎ ಹಾಗೇ ಉಳಿತು, ಹೋಲ್ ಡಿವೈಡೆಡ್ ಬೈ ಇದು ಕಾಸ್ ಎ ಉಳಿತು,
ಇಂಟು ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಅಂತ ಉಳೀತು, ಹೋಲ್ ಸ್ಕ್ವೇರ್ ಹೇಳಿದೆ. ನೋಡಿ ಬ್ರ್ಯಾಕೆಟ್ ಗಮನಿಸಿ, ಸೈನ್ ಎ ಮೈನಸ್ ಕಾಸ್ ಎ, ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಮಾಡ್ಬೋದು, ಅದಕ್ಕೆ ಈ ಬ್ರ್ಯಾಕೆಟ್ ಕ್ಯಾನ್ಸಲ್ ಆಗಿಬಿಡ್ತು. ಉಳಿದದ್ದು ಏನು ಉಳೀತು ನೋಡಿ, ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎ ಅಪಾನ್ ಕಾಸ್ ಎ, ಮೈನಸ್ ಸೈನ್ ಎ ಅಪಾನ್ ಕಾಸ್ ಎ, ಇದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎ ಅಪಾನ್ ಕಾಸ್ ಎ ಅಂದರೆ ಟ್ಯಾನ್ ಅಲ್ಲ, ಸೈನ್ ಎ ಅಪಾನ್ ಕಾಸ್ ಎ ಅಂತಂದ್ರೆ ಇದು ಟ್ಯಾನ್ ಎ, ಇದು ಹೋಲ್ ಸ್ಕ್ವೇರ್. ಮೈನಸ್ ಸ್ಕ್ವೇರ್ ಇತ್ತಂತಂದರೆ ಏನಾಗತ್ತೆ ಅಂತ ಹೇಳಿದ್ವಿ, ಪ್ಲಸ್ ಆಗತ್ತಿಲ್ಲ. ಅದು ಯಾವುದೇ ಸಂಖ್ಯೆ ಇರಲಿ, ಅದು ಮೈನಸ್ ಇತ್ತಂದ್ರೆ ಘಾತಸೂಚಿ ಸ್ಕ್ವೇರ್ ಅಥವಾ ಘಾತಸೂಚಿ ಸಮಸಂಖ್ಯೆ ಇತ್ತಂದರೆ ಮೈನಸ್ ಇದ್ದದ್ದು ಏನಾಗುತ್ತೆ, ಪ್ಲಸ್ನಲ್ಲಿ ಆಗುತ್ತೆ. ಹಾಗಾಗಿ ಇಲ್ಲಿ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಇದ್ದದ್ದು ಅದನ್ನೇ ಬರ್ದೀವಿ ಅಂತಾರೆ ಟ್ಯಾನ್ ಸ್ಕ್ವೇರ್ ಎ ಅಂತ ಈಕ್ವಲ್ ಆಗುತ್ತೆ. ಏನಂತ ಪ್ರೂವ್ ಆಯಿತು, ಟ್ಯಾನ್ ಸ್ಕ್ವೇರ್ ಎ, ಟ್ಯಾನ್ ಸ್ಕ್ವೇರ್ ಎ ಅಂಥೇಳಿ ಪ್ರೂವ್ ಆಯಿತು. ಫಸ್ಟ್ ಎಲ್ ಎಚ್ ಎಸ್ ತೊಗೊಂಡ್ರೂ ಟ್ಯಾನ್ ಸ್ಕ್ವೇರ್ ಎ ಆಯಿತು, ನೆಕ್ಸ್ಟ್ ಎಲ್ ಎಚ್ ಎಸ್ ತೊಗೊಂಡ್ರೂ ಸಹ ಟ್ಯಾನ್ ಸ್ಕ್ವೇರ್ ಎ ಅಂತ ಆಯಿತು. ಈಕ್ವಲ್ ಆಯಿತಾ? ಒಟ್ಟಾರೆಯಾಗಿ ಅಭ್ಯಾಸ 11.4ರಲ್ಲಿರುವಂಥ ಆ 5ನೇ ಪ್ರಶ್ನೆಯಲ್ಲೇನೋ 10 ಸಮಸ್ಯೆಗಳು ಬರ್ತಾವೆ, ನಾವು ಪ್ರೂವ್ ಮಾಡೋ ಸಾಧಿಸುವಂಥ ಸಮಸ್ಯೆಗಳು ಬರ್ತಾವೆ. ಅವು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂಥ ಲೆಕ್ಕಗಳಾಗಿವೆ. ಅದನ್ನು ನಾವು ಹೆಚ್ಚೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಬೋದು. ಓಕೆ.